ನಿಮ್ಗೊಂದು ಸತ್ಯ ಹೇಳ್ತೀನಿ ರವ, ನೀವೆಲ್ಲ ನನಗೊಂದು 2-3 ಜನ ಕೇಳಿದ್ರು ಫೋನ್ ಮಾಡಿ ಮೈಸೂರೊಳಗೆ, ಅಲ್ರಿ ಅಜ್ಜಾರ ನೀವು ಭಾಳ ಚಲೋ ಕೆಲಸ ಮಾಡಕತ್ತೀರಿ, ಮನೆ ಅಡ್ಡಾಡಿ ಚಟ ಬಿಡ್ಸಕತ್ತೀರಿ, ನಿಮ್ಗೊಂದು ಪ್ರಶ್ನೆ ಅಂತಂದ್ರೆ ಅವರು ಮೈಸೂರವ್ರು. ನಾ ಕೇಳಿದೆ, ಕೇಳಿ ಅಂದೆ ನಾನು. ಅವ್ರು ಅಂದರು, ನೀವು ಮನೆಗೆ ಚಟ ಬಿಡಿಸೋ ಬದಲಿ ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಡ್ರಲ್ಲ ಅಂದ್ರು ಅವರು. ಕರೆಕ್ಟ್ ಕೇಳ್ಯಾರಿಲ್ಲ? ಯಾರ್ಯಾರು ಚಪ್ಪಾಳೆ ಹೊಡೆದಿರಿ, ನಾಳಿಂದ್ರ ಕತ್ರಿ ಬಜಾರ್ನಾಗ ನಾ ಸತ್ಯಾಗ್ರಹ ಕುಂದಿರ್ತೀನಿ, ಮನೆ ಮಠ ಬಿಟ್ಟು ಬರ್ಬೇಕಾ? ಬರ್ತೀರಾ? ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿ ಬಂದ್ ಮಾಡಿಸ್ಬೋದು, ಇಲ್ಲ ನಂಗಿಲ್ಲ. ಸತ್ಯಾಗ್ರಹ ಕುಂದಿರ್ಬೇಕು, ಅದಕ್ಕೆ ಸ್ಟ್ರೈಕ್ ಮಾಡಬೇಕು. ನಂದೇನು ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಅವ್ವ ಅಪ್ಪ ಏನೂ ಇಲ್ಲ, ನಾ ಕುಂದಿರ್ತೀನಿ. ನಾ ಕೇಳಿದೆ ಮೈಸೂರವನಿಗೆ, ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಟ್ರೆ, ಸರ್ಕಾರದವ್ರು ಮನವಿ ಕೊಟ್ಟೆ ಬಂದ್ ಮಾಡಿಸ್ಬಿಟ್ರೆ ಚಲೋ ಆಕ್ಕೈತಲ್ಲ ಅನ್ನಕತ್ತೀರಿ. ಇಲ್ಲ ಮಾಡ್ತೀನಿ, ಇಲ್ಲ ನಂಗಿಲ್ಲ. 15 ಬೇಡ 20 ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಬಂದು ಕುಂದಿರ್ತೀನಿ ಅಂದ್ರೆ ಮಾತೇ ಇಲ್ಲ. ನಿಮ್ಮ ಊರಾಗ ಒಬ್ಬ ಮೆಹಂದಿ ಅಂಗಡಿ ಹಾಕ್ಯಾನ ಅಂತ ತಿಳ್ಕೊರಿ. ಮೆಹಂದಿ ಅಂಗಡಿ ಗೊತ್ತಾಗತ್ತಿಲ್ಲ, ಅವು ಮದುವೆ ಹಾಕ್ಕೊಂತಿರಲ್ಲ, ಮೆಹಂದಿ ಎಲ್ಲ ಹಾಕ್ಕೊಂತಿರಲ್ಲ, ಚಂದ ಕಾಣಬೇಕು ಕೈ ಅಂತಂದ್ರೆ, ಕೈ ಚಂದ ಕಾಣಕ್ಕೆ ನಿಮಗೆ ಮೆಹಂದಿನೇ ಬೇಕಿಲ್ಲ, ಕೈ ಚಂದ ಕಾಣಂಗಿಲ್ಲ. ಅದು ಮೆಹಂದಿ ಅಂಗಡಿ ಹಾಕಿರ್ತಾನೆ ಊರಾಗ ಅಂತ ತಿಳ್ಕೊರಿ. ಮದುವೆ ಸೀಸನ್ ಇರ್ತೈತಿ, ಮೆಹಂದಿ ಅಂಗಡಿ ಚಲೋ ನಡಿತೈತಿ. ಮದುವೆ ಸೀಸನ್ ಮುಗೀತು, ಗತ ಬಿತ್ತು, ರಾಜಯೋಗ ಮುಗೀತು ಅಂದ್ರೆ ಒಬ್ಬರ ಮೆಹಂದಿ ಅಂಗಡಿ ಕಡೆ ಹೊಕ್ಕಿರ ನೀವು. ಒಬ್ಬರು ಮೆಹಂದಿ ಅಂಗಡಿ ಕಡೆ ಹೋಗಲಿಲ್ಲ ಅಂದ್ರೆ ಅವ ಅಂಗಡಿ ನಡೆಸ್ತಾನನು ಬಂದ್ ಮಾಡ್ಕೊಂಡು ಹೊಕ್ಕನಿಲ್ಲ. ಮೆಹಂದಿ ಖರೀದಿ ಮಾಡೋರೇ ಇಲ್ಲ ಅಂದ್ರೆ ಮೆಹಂದಿ ಅಂಗಡಿ ಬಂದಾಗುತ್ತಾ? ಕುಡಿಯೋರೇ ಇಲ್ಲ ಅಂದ್ರೆ? ಈ ಪ್ರಯತ್ನ ಮಾಡಕತ್ತೀನಿ ನಾನು ಅಷ್ಟೇ, ಇದು ನಿಸ್ವಾರ್ಥ ಪ್ರಯತ್ನ ನಂದು. ಕುಡಿಯೋರೇ ಇಲ್ಲ ಅಂದ್ರೆ ಅಂಗಡಿ ಬಂದ್ ಆಗ್ಬೋದಲ್ಲ. ನನ್ನ ಭಕ್ತರಿಗೆ ಮನವರಿಕೆ ಮಾಡ್ತೀನಿ. ಎಷ್ಟು ದೊಡ್ಡ ಗ್ಯಾಂಬ್ಲಿಂಗ್ ಐತಿ ಅಂದ್ರೆ ನಿಮ್ಗೆ ಸುಮ್ಮ ಹೇಳ್ತೀನಿ. KSRTC ಹಿಂದೆ ನಿಮ್ಮ ಊರಾಗ ಬಸ್ ಬರ್ತೈತಿಲ್ಲ, KSRTC ಹಿಂದೆ ಏನು ಹಚ್ಚಾರ? ವಿಮಲ್ ಸ್ಟಿಕ್ಕರ್ ಹಚ್ಚಾರ ನೋಡಿರಿ. ಆ KSRTC ಹಿಂದೆ ಯಾವ ಸ್ಟಿಕ್ಕರ್ ಐತಿ ನೋಡ್ತಿರಲಿಲ್ಲ? ನಾವು ದಿವಸ ಬಸ್ನಾಗ ನೋಡ್ತೀನಿ, ನಾ ಅಂತೂ ಕಾರ್ದಾಗ ದಿವಸ ನೋಡ್ತೀನಿ ಹೋಗ್ಬೇಕಾದ್ರೆ. ವಿಮಲ್ ಸ್ಟಿಕ್ಕರ್ ಹಚ್ಚಾರಮ್ಮ ನೋಡ್ರಿ. ಆ ವಿಮಲ್ ತಿನ್ರಿ ಅಂತ 3 ಹೀರೋಗಳು ಹೇಳ್ತಾರೆ ನೋಡಿರಿ. ಹಿಂದಿಯವ್ರವರೇ ಎಲ್ಲ ಅವರೇ ಹೊಸವೇ. 3 ಹೀರೋಗಳು ಏನು ವಿಮಲ್ ತಿನ್ರಿ ಅಂತ ಹೇಳ್ತಾರಲ್ಲ, ಒಮ್ಮೆ ವಿಮಲ್ ತಿಂದಿಲ್ಲ ಅವರು. ಹಂಗೆ ತಿನ್ರಿ ಅಂತ ಸುಮ್ಮನೆ ಪೋಸ್ ಕೊಡಕ್ಕೆ ಒಬ್ರೊಬ್ರು ಎಷ್ಟು ತೊಗೊಂಡಾರ ಗೊತ್ತನು? ಇದು ನಿಮಗೇನು ಸಿಕ್ಕೈತಿ? 4 ರೂಪಾಯಿ ಸಿಕ್ಕೈತಾ? ಹೋಗಲಿ. ಒಂದು ವಿಮಲ್ ಸುಮ್ಮನೆ ಪೋಸ್ ಕೊಟ್ಟವ್ರು ಒಬ್ರಿಗೆ ಅವಂಗೆ ಏನು ಸಿಕ್ತಂದ್ರೆ ಬಿಳಿ ಹಲ್ಲು ಹೋಗ್ಯಾವು, ಆರೆಂಜ್ ಹಲ್ಲು ಆಗ್ಯಾವ, ಇದು ಸಿಕ್ಕದು, ಮತ್ತೇನು ಸಿಕ್ಕಿಲ್ಲ. ಸುಮ್ಮನೆ ನಿಮಗೆ ತಿನ್ರಿ ಅಂತ ಹೇಳವಂಗ KSRTC ಹಿಂದೆ ಏನು ಸ್ಟಿಕ್ಕರ್ ಹಚ್ಚಾರಲ್ಲ, ಅದು ಎಷ್ಟಕ್ಕೆ ಕಾಂಟ್ರಾಕ್ಟ್ ಆಗ್ಯದ ಗೊತ್ತಾನು? ಕಾಂಟ್ರಾಕ್ಟ್ ಆಗಿದ್ದದು ಅಂದಾಜು, ನನಗೆ ಗೊತ್ತಿಲ್ಲ, ಅದು ನಾನಿನ್ನ ಚೆಕ್ ಮಾಡ್ಬೇಕು. ಹತ್ರ ರೊಕ್ಕ ತೊಗೊಂಡು ನಿಮಗೆ ವಿಮಲ್ ತಿನ್ರಿ ಅಂತ ಸ್ಟಿಕ್ಕರ್ ಹಚ್ಚಾರ. ನನಗೆ ಒಂದು ಮಾತು ಹೇಳ್ರವ, ಈಗ ನಾ ಹಗರು ಬಿಡಂಗಿಲ್ಲ ಸರಳ. 4 ದಿನ ಚಟ ಬಿಡಿಸೋ ನನ್ನ ಮಾತು ಕೇಳ್ತಿರೋ ಏನು? 365 ದಿನಾನೂ KSRTC ಬಸ್ಸಿಂದು ವಿಮಲ್ ನೋಡ್ತಿರಲ್ಲ, ಅದನ್ನು ನೋಡಿ ಹುಡುಗರು ಕಲಿತಾವೋ. 4 ದಿನ ನನ್ನ ನೋಡಿ ಹಬ್ಬ ಅಂದ್ರೆ ಇನ್ನು 1 ವಾರ ನನ್ನ ನೆನೆಸ್ತಾವೆ. ಮತ್ತು 1 ವಾರ ಆದ್ಮ್ಯಾಗ KSRTC ಬಸ್ ಮುಂದೆ ಬಂದಾಗ ಹುಡುಗರಿಗೆ ಕಾಣೋದು ಏನು? ವಿಮಲ್ ಸ್ಟಿಕ್ಕರೇ. ಮನಸ್ಸು ಸೆಳೆದಿಲ್ಲ ಅವಕ್ಕೆ? ಸೆಳಿತೈತಿಲ್ಲ? ಅಷ್ಟೇ ಯಾಕವ? ಈಗ ನೋಡ್ರಿ, ಎಳ್ನೀರು ಕುಡಿದ್ರೆ ಹೊಟ್ಟೆ ತಂಪಾಗತ್ತಂತ ಭಾಳ ಜನ ಹೇಳ್ತಾರೆ. ಎಲ್ಲರೂ ಎಳ್ನೀರು ಕುಡ್ರಿ ಅಂತ ಅಡ್ವರ್ಟೈಸ್ ಬರ್ತಾವನು. ನಿಮ್ಮ ಧಾರಾವಾಹಿ ಹಚ್ಚಿರ್ತೀರಿ, ಧಾರಾವಾಹಿ ನಡು ಎಂದರೆ ಎಳ್ನೀರು ಕುಡಿರಿ ಅಂತ ಅಡ್ವರ್ಟೈಸ್ ಒಂದು ಬರೋಂಗಿಲ್ಲ. ಆದ್ರೆ ಕೋಕೋ-ಕೋಲಾ ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರೋಂಗಿಲ್ಲ. 7up ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರೋಂಗಿಲ್ಲ. ಅದು ಸ್ಟಿಂಗ್ ಬಂದದ್ದು ನೋಡು, ಸ್ಟಿಂಗ್. ಅವು ಕುಡಿದು ಟಿಂಗ್ ಹಾಕವು. ಸ್ಟಿಂಗ್ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತೊಗೋತಾರ. ಕೋಕೋ-ಕೋಲಾ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತೊಗೋತಾರ. ಎಳ್ನೀರು ಕುಡೀರಿ ಅಂತ ಅಡ್ವರ್ಟೈಸ್ ಐತನೂ ಇಲ್ಲ, ಯಾಕೆ? ಚಲೋದು ಪ್ರಚಾರ ಯಾರೂ ಮಾಡಂಗಿಲ್ಲ, ಕೆಟ್ಟದ್ದ ಪ್ರಚಾರ ಮಾಡ್ತಾರೆ. ಚಲೋದು ಯಾರೂ ಪ್ರಚಾರ ಮಾಡಂಗಿಲ್ಲ. ಮಂದಿಗೆಲ್ಲ ಜೋ ದುನಿಯಾ ಮೇ ಹಮ್ ರೇತೆ ಹೇನಾ ಉಸ್ ಸಬ್ಕೋ ಚಾಹಿಯೇ ಪೈಸಾ. ಓಸು ಯಾವ್ಯಾವ ದೊಡ್ಡ ಅಂತದ, ಎಲ್ಲದಕ್ಕೂ ರೊಕ್ಕ ಬೇಕು. ಕುಡ್ಸಾವಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯಾವಂದು ಈಗ ಗುಡಿಸ್ಲಾಗ ಅದನ್. ಕುಡ್ಸಾವಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯಾವ ಇನ್ನೂ ಗುಡಿಸಲ್ದಾಗ ಅದಾನ. ನಾ ಇವತ್ತು ಏನೇನು ಹೋಗಿನಿ ಎಲ್ಲ ಬಡವರೇ ಚಟ ಮಾಡೋರು. ತಗಡಿನ ಮನಿ ಅದ, ನೋವಾಗೋದಿಲ್ಲ. ಹೋಗೋದಕ್ಕೆ ನೀ ಚಟ ಬಿಡುವಪ್ಪ ಅನ್ನೋದಕ್ಕೆ ಹೆಂಡತಿ ಕಣ್ಣಾಗ ನೀರು ಬರ್ತೈತಿ. ಯಾಕೆ? ಬಡವರೇ ಚಟ ಮಾಡು. ಶ್ರೀಮಂತರು ಕುಡಿಸ್ತಾರೆ. ದೊಡ್ಡ ಮಂದಿ ಏನೈತಿ ಅಂಗಡಿ ಏನೇನು ಹಾಕ್ಯಾರ ಅವ್ರು ಎಂದೂ ಕುಡಿಯಂಗಿಲ್ಲ. ನೀವು ನೋಡ್ರಿ, ಅಂಗಡಿಯಾಗ ಕುಂತಿದ್ದು ಯಾವತ್ತೂ ಕುಡಿಯಂಗಿಲ್ಲ. ಆದ್ರೆ ನಿಮ್ಮನ್ನು ಕುಡಿಸಿ ಬಡವರನ್ನಾಗಿ ಮಾಡ್ಯಾರ. ಕುಡಿಯಾವ BMW ಗಾಡ್ಯಾಗ ಅಡ್ಡಾಡನ, ಕುಡ್ದಾವ ಇವ್ ತಗಡಿನ KSRTCನೇ ಗತಿ ಇವಂಗ, ಬಿಟ್ರೆ ಬೇರೆ ನಡೆಯಂಗಿಲ್ಲ. ನೀವು ಬೇಕಿದ್ರೆ ನೋಡ್ರಿ, ಅಡ್ವರ್ಟೈಸ್ ಮಾಡ್ತಾರಲ್ಲ ದೊಡ್ಡ ಮಂದೆಲ್ಲ, ಅವರು ತಿಂಗ್ಳಕ್ಕೊಮ್ಮೆ ಹೊಸ ಗಾಡಿ ತಂದಾರ. ಅವ್ರು ನನಗೆ ರೋಲ್ ಮಾಡಾರ. ಅವ ನನ್ನ ಹೀರೋ ಅನ್ಕೊಂಡ, ಅವ ಇನ್ನೂ 10 ವರ್ಷ ಗಾಡಿ ಗಾಡ್ಯಾಗ ಅಡ್ಡಾಡಕತ್ತಾನ. ಯಾರು ದೊಡ್ಡವರು ಯಾರು ಸಣ್ಣವರು ಹೇಳ್ಕೊಂತ ಹೋದ್ನಿ ಅಂದ್ರೆ ತಿಳ್ಕೊಬೇಡ್ರಿ. ಇದ್ರ ಬಗ್ಗೆ ಕಂಡಾಪಟ್ಟಿ ಐತಿ. ನಮಗೆ ನೋವಾಗುತ್ತೆ, ದಿವಸ ನೋಡ್ತೀವಲ್ಲ, ನಮಗೆ ನೋವಾಗುತ್ತೆ. ಅಂಥವ್ರನ್ನ ಮತ್ತೆ ಎದಿ ಮ್ಯಾಗ ಟ್ಯಾಟು ಹಾಕ್ಸ್ಕೊಳ್ಳೋದು.
ಅಂಥವ್ರನ್ನ ಹೀರೋ ಅಂತ ಅವ್ನು ಕಟೌಟ್ ಮಾಡಿ ಹಾಲು ಹಾಕೋದು, ಅಂಥವ್ರೇ ದೊಡ್ಡವರು ಅಂತ ಮೆರೆಸ್ರಿ. ನಿಮ್ಮ ಅಭಿಮಾನಕ್ಕೆ ನಾ ಇಲ್ಲ ಅನ್ನಕತ್ತಿಲ್ಲ, ನನ್ನ ಹುಡುಗರಿಗೆಲ್ಲ ಅಭಿಮಾನ ಐತಲ್ಲ ಭಾಳ ಖುಷಿ ಇಲ್ಲ ಅನ್ನಕತ್ತಿಲ್ಲ. ಎಂಥವ್ರನ್ನ ಅಭಿಮಾನಿಗಳಾಗ್ರಿ, ಎಂಥವ್ರನ್ನ ಇನ್ಸ್ಪಿರೇಷನ್ನಾಗಿ ತೊಗೋರಿ. ಅಂದ್ರೆ ನಿಮ್ಮ ಅವ್ವ ಅಪ್ಪನ ದಿವಸ ಪೂಜೆ ಮಾಡು ಅಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತೊಗೋರಿ. ಚಟ ಮಾಡಬೇಡ್ರಿ, ಒಂದಿಷ್ಟು ಚಲೋ ಬದುಕ್ರಿ ಅಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತೊಗೋರಿ. ಇಲ್ಲೇ ಹಾಳಾಗಕತ್ತೈತವ ನಮ್ಮ ಬದುಕು, ಇಲ್ಲೇ ಹಾಳಾಗಕತ್ತೈತಿ. ಅಷ್ಟೆಲ್ಲ ಕೆಟ್ಟದು ಮಾಡ್ರಿ ಅಂತ ಹೇಳೋರೆಲ್ಲ ಆರಾಮದಾರ, ನಾವೆಲ್ಲ ತಿಂದ ಹಾಳಾಗಕತ್ತೀವಲ್ಲ. ಇದು ಬಿಡಿಸ್ಬೇಕು ಅಂತ ಚಟಯಾತ್ರೆ ಮಾಡಿದ್ದಷ್ಟೆ. ಏನು ಕುಡಿಯೋದು. ಅವ ಇವತ್ತು ಒಬ್ಬ ಮನೆಗೆ ಹೋಗಿ ನಾವು ಸ್ವಚ್ಛ ಹೇಳ್ಬಿಟ್ಟ, ಅಜ್ಜಾರ ನಿಮ್ಮನ್ನು ಬಿಡ್ತೀನಿ ಖರೆ, ಕುಡಿಯೋದು ಬಿಡಂಗೆ ಆಗಂಗಿಲ್ಲ ನನಗೆ. ಸ್ವಚ್ಛ ಹೇಳ್ದವ ಎಣ್ಣ, ಯಪ್ಪ ಹೆಸರೇ ಬಿಡು ಗಪ್ಪ ಅಂದ್ರು ಅಮ್ಮರ ಹೆಸರೇ ಅಜ್ಜಾರ ಬಿಡಂಗಿಲ್ಲ, ನಿಮ್ಮನ್ನು ಬಿಡ್ತೀನಿ ಬೇಕಾರೆ ನಡಿ ನೀವು, ನಾ ಕುಡಿಯೋದು ಬಿಡಂಗಿಲ್ಲ ಅಂದ. ಏನು ಮಾಡ್ಯೋದು ನಿನಗಂದ್ರೆ ಕಾಲು ನೋವಾಗುತ್ತೆ ಅದಕ್ಕೆ ಕುಡಿತೀನಿ. ಅಲ್ಲಿ ಯಾವ ಡಾಕ್ಟ್ರ್ ಹೇಳಿರ್ಬೇಕು ಕಾಲು ನೋವಾದ್ರೆ ಕುಡೀರಿ ಅಂತ ಬೇ. ನಿಮಗೂ ಕಾಲು ನೋವಾದ್ರೆ ಮತ್ತೆ ನೀವು ಚಾಲೂ ಮಾಡಿರಂತೆ. ಅವ ಅಂದಿದ್ದು ನನಗೆ ಕಾಲು ನೋವಾದ್ರೆ ಕುಡಿತೀನಿ ರೀ ಅಜ್ಜಾರ ಅಂದ. ನನಗಿನ ನಿನ್ನೊಬ್ಬ ಮಠಕ್ಕೆ ಬಂದಾನ, ಯವ್ವ ಕೈ ಮುಗಿದ್ನವನಿಗೆ ನಾನು. ಅವ ಅಂತಾನ ಕುಡಿಯೋದು ಬಿಡ್ತೀನಿ ಅಂತ ಬಂದಾನ, ಕುಡ್ದ ಬಂದಾನ ಹೇಳಕ್ಕೆ. ಕಣ್ಣು ಕೆಂಪಾಗ್ಯವು, ಕಂಡಾಪಟ್ಟಿ ವಾಸನೆ ಬರಾಕತ್ತೈತಿ. ಹೆಂಡತಿ ನೆಸಿನಾಗ ಆರಕ್ಕೆ ಬಂದು ಕುಂತಾಳೆ. ನಿಮ್ಮ ಊರಿಗೆ ಬಂದಿದ್ದನಾಕಿ ಅವಾಗ ಮಠಕ್ಕೆ ಬಂದಾಳು. ಸಣ್ಣ ಮಗ 10ನೇ ಓದಾಕತ್ತೈತಿ, 9th 98 ಮಾಡ್ಯಾನ. 10th ಒಳಗೆ ಫೀಸ್ ತುಂಬಬೇಕಂತಾನ, ರೊಕ್ಕಿಲ್ಲ. ದಿವಸ ಗಂಡ ಮತ್ತೆ ಏನು ಕೆಲಸ ಮಾಡ್ತಾನಂದ್ರೆ ಗುಡಿ ಪೂಜೆ ಮಾಡ್ತಿದ್ನಂತವ ಬೀಳಿಗೆ ಹತ್ರ. ಅವ ಎಷ್ಟು ಚಂದ ಹೇಳ್ಬೇಕು ನಾನು ಕತಿ. ಮಗ್ಳು ಕುಂತಾನ, ಮಸ್ತ್ ಬಂದು ಕುಂತ. ಅವ ಹೇಳ್ದ, ಅಜ್ಜರ ನೀವ ನನಗೆ ಕಲಿಸಿರಿ ಕುಡಿಯೋದು ಅಂದವ, ನೀವ ಕಲಿಸಿರಿ ನನಗೆ ಕುಡಿಸೋದು ಅಂದ. ಏನು ಹೇಳಿ ಯವ್ವ ನಾವು ಶಿಟ್ಟು ಮಾಡೋಕ್ಕೆ ಬರಂಗಿಲ್ಲ. ನಿಮ್ಗೆ ಹೇಳ್ತೀನಿ, ಯಾವ ಸನ್ಯಾಸಿಗಳಿಗೂ ಅಷ್ಟು ಜಲ್ದಿ ಕೋಪ ಬರಂಗಿಲ್ಲ. ಸತ್ಯ ಹೇಳ್ತೀನವ, ಒಟ್ಟ ಸಿಟ್ಟು ಬರಂಗಿಲ್ಲ. ಕರ್ರೆ ಹೇಳ್ತೀನಿ, ಒಮ್ಮೆ ಸಿಟ್ಟು ಬಂತು ಅಂದರೆ ಅದು ಕೋಪ ಇರಂಗಿಲ್ಲ ಅವ್ರಿಗೆ, ಒಟ್ಟ ಕೋಪ ಇರಂಗಿಲ್ಲ. ಆದರೆ ಅದು ತಡೆ ಹಿಡ್ಕೊಂಡಿರ್ತಾರೆ 2 ವರ್ಷ 3 ವರ್ಷ 4 ವರ್ಷ. ಒಮ್ಮೆ ಸನ್ಯಾಸಿಯ ಕೋಪ ಇಡೀ ಊರನ್ನೇ ಸುಡಬಲ್ಲದು. ಅಜ್ಜರ್ಗದಕ್ಕೆ ಸಾಕ್ಷಿ ಅದಾರ. ವಿರಕ್ತ ಅಜ್ಜರು ಒಮ್ಮೆ ಸಿಟ್ಟಾಗಿದ್ದಕ್ಕೆ ಅಂದವ್ರ ಮನಿನೇ ದಗದಗ ಉರಿದಿತ್ತು, ನೆನಪಿರಲಿ. ಅದು ಅಷ್ಟು ಡೇಂಜರ್. ಅವನು ಗಪ್ಪ ಕುಂತಿದ್ದೆ, ಅವ ಚಾಲೂ ಮಾಡ್ದ, ಅಜ್ಜಾರ ನೀವ ಕಲಿಸಿರಿ ಅಂದ. ಯವ್ವ ಎಲ್ಲ ಮಂದಿ ಕುಂತೈದ್ವಿ, ಏನು ಮಾಡಲಿ ನಾನು ಗಪ್ಪಿದ್ದಾನ, ಏನೂ ಮಾತಾಡಲಿಲ್ಲ ಅವನಿಗೆ. ಆಯ್ತಪ್ಪ ಏನು ಮಾಡ್ತೀನಿ ನೀನು? ಅವ ಅಂದ, ಗುಡಿ ಹಿಂಗೆ ಪೂಜೆ ಮಾಡ್ತೀನಿ. ಹೌದಾ, ಮತ್ತು ಗುಡಿ ಪೂಜೆ ಮಾಡ್ತೀಯಲ್ಲಪ್ಪ, ಇದೆಲ್ಲ ಕುಡಿಯೋದು ತಪ್ಪಲ್ಲ ಅಂದೆ ನಾನು. ಅವ ಅಂದ, ನಮಗೆ ತೀರ್ಥ ಅಂತ ಬರುದೇ ಅದು ರೀ ಅಂದವ. ನಮ್ಮ ಮಠಕ್ಕೆ ತೀರ್ಥ ಅಂತ ಬರೋದೇ ಅದು ಅಂತ ಅಲ್ಲ, ದಾರುನ ತೀರ್ಥ ತೊಗೊಂಡು ಬರುವ ಹಂಗೆ ಹೇಳು ಮಠ ಅದಾವ. ಗಾಬರಿ ಅದೇ ನಾನು. ನಮಗೆ ತೀರ್ಥ ಅಂತ ಬರೋದೇ ಅದು ಅಂದ. ಅವರು ಮಕ್ಕಳು ಸುಳ್ಳು ಹೇಳಂಗಿಲ್ಲ, ವಯಸ್ಸಾದವ ಸುಳ್ಳು ಹೇಳ್ತಾವು, ಮಕ್ಕಳು ಒಟ್ಟ ಸುಳ್ಳು ಹೇಳಂಗಿಲ್ಲ. ಅದು ಮಗ ಕುಂತಿತ್ತಲ್ಲ 10th, ಅದು ನೆಸಿನಾಗ 6ಕ್ಕೆ ಬಂದಿತ್ತು. ಅದಕ್ಕೆ ಕೇಳ್ದೆ ನಾನು, ಅಲ್ಲೋ ಖರೆಗೂ ನಿಮ್ಮ ಅಪ್ಪ ಏನು ಗುಡಿಗೆ ಹೊಕ್ಕನಲ್ಲ, ಅಲ್ಲಿ ತೀರ್ಥ ಅಂತ ಎಣ್ಣೆ ಬರ್ತೈತೆ ಕೇಳಿದೆ. ಅವ ಏನಂದ, ಅಜ್ಜರ ಇವನ ರೂಢಿ ಮಾಡ್ಯಾನ್ರಿ, ಅದು ರೂಢಿ ಇರಲಿಲ್ಲ ಅಂತದು ಮಗ, ಇವ ರೂಢಿ ಮಾಡ್ಯಾನ್ರಿ. ದಿವಸ ಎಲ್ಲರೂ ಸಕ್ರೆ ತೊಗೊಂಬರ್ತಿದ್ರು, ಪುಟಾಣಿ ತೊಗೊಂಬರ್ತಿದ್ದು. ಇವ ಹೋಗೋದಕ್ಕೆ ದೇವರು ಎಣ್ಣೆ ಕೇಳಾಕತ್ತೈತಂತ ಹೇಳಿ ಹೇಳಿ ಇವ ರೂಢಿ ಮಾಡ್ಯಾನ್ರಿ, ದೇವ್ರ ಹೆಸರು ಮ್ಯಾಗ ಇವನ ಕುಡ್ದಾನ್ರಿ ಅಂತದು ಹುಡುಗ. ಮಕ್ಕಳು ಸುಳ್ಳು ಹೇಳಂಗಿಲ್ಲ ಒಟ್ಟ. ಮತ್ತು ನೀ ಬಿಡ್ತೀಯೋ ಇಲ್ಲೋ ಅಂದೆ ನಾನು. ಅವ ಕುಡ್ದಾನ ಬಿಡ್ತೀನಂತ ಹೇಳಿ ಕುಡ್ದು ನಿಷೇಧಾಗ ಹೇಳಿನ ತಗೋ ಮುಟ್ಟಿನ ತಗೋ ಮತ್ತು ನಾಳೆ ಹಾಕೊಂಬಂದಂದ್ರೆ ನನಗತಿ ಏನಾಗಬೇಕು? ಏನು ಕುಡ್ದು ಏನು ಮಾಡೈತಿ ಹೇಳಿ ನೋಡೋಣ. ನಮಗೆ ಒಂದು ಅರ್ಥ ಆಗವಲ್ತು. ಯಾಕೆ ಕುಡಿಬೇಕು? ಕುಡಿಯೋದ್ರಿಂದ ಕರಳು ಹಾಳಾಗ್ಯಾವ, ಮನೆ ಹಾಳಾಗ್ಯದ, ಸಂಸಾರ ಹಾಳಾಗ್ಯದ. ತನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಾಳ, ಆಡಿ ಬೆಳಗಿದ ಮನೆ ಬಿಟ್ಟು ಬಂದಾಳ ಇವನು ನಂಬಿ. ಅವು ನೆನಪಾದಾಗ ಹೊಳ್ಳಿ ತವ್ರ ಮನೆಗೆ ಹೋಗೋಕ್ಕಾಗಂಗಿಲ್ಲ. ಗಂಡ ನನ್ನ ಸರ್ವಸ್ವ ಅಂತ ಗಂಡನ ಮನೆಗೆ ಬಂದ್ರೆ ಇವ ದಿವಸ ಕುಡಿದು ಬಂದ್ರೆ ಆಕೆ ಯಾರ ಮುಂದೆ ಹೇಳ್ಕೊತಾಳ ಹೇಳಿ? ನೋವಾದ್ರೆ ಯಾರ ಮುಂದೆ ಹೇಳ್ಕೊತಾಳ? ತವ್ರ ಮನೆಗೆ ಫೋನ್ ಹಚ್ಚಬೇಕಂತಾಳ, ಫೋನ್ ಹಚ್ಚಿ ಎಲ್ಲಿ ಕಂಪ್ಲೇಂಟ್ ಹೇಳ್ತಾನೆ ಬಾ ಅಂತ ಕುಡಿದು ಬಂದು ಹೊಡಿತಾನೆ ಬಾ ಅಂತ ಎಷ್ಟೋ ತಾಯಂದಿರು ಅಂಜಿ ಬದುಕಾಕತ್ತಾರ. ಎಷ್ಟು ಮಂದಿ ನೋಡಿಲ್ಲ ನಾನು. ಎಷ್ಟೋ ತಾಯಂದಿರು ಈಗ 5-6 ಹಳ್ಳಿ ಮುಗಿಸಿನಿ, ಅಂಜ್ತಾವು ಯವ್ವ ಹೇಳಾಕ, ಇವ ಕುಡಿತಾ ನೋಡ್ರಿ ಅಂತ ಹೇಳಾಕ ಅಂಜ್ತಾವು. ಯಾಕೆ? ನಾ ಹೋದ ಮ್ಯಾಗ ಮತ್ತೆ ಕುಡಿದು ಬಂದು ಹೊಡಿತಾನೆ ಬಾ ಅಂತ. ಎದಕ್ಕೆ ಹೊಡಿಸ್ಕೋಬೇಕು?